Every time my phone vibrates. I hope it's you. Number ಬರ್ತಿದೆ. Okay, let's go. ಏನಾಗ್ತಿದೆ? ಯಾರು ಎತ್ತಿಲ್ವಾ? ಎತ್ತಲ್ಲ. ಬಾ. ಹಲೋ. ಹಲೋ. ಹಲೋ ಸರ್, ಇದು ಆಟೋ ಡ್ರೈವರ್ ನೀವೇ ಅಲ್ವಾ? ಸರ್ ಎಲ್ಲಿದ್ದೀರಾ ಇವಾಗ? ಮಡಿಕೇರಿ ಆಟೋ ಹೊಡಿತಿದ್ದೀರಾ? ಹಾಂ, ಅದೇ ಇವಾಗ ಇಲ್ಲಿ ನಮಗೆ ನಂಬರ್ ಕೊಟ್ಟರು. ಇದು ಟೊಮೊಟೊ ಗಾಡಿ ಅಡ್ಡ ಹಾಕ್ಬಿಟ್ಟು ಬಂದ್ರಂತಲ್ಲ, ಇವಾಗ ನೀವೇನಾ? ಟೊಮೊಟೊ ಗಾಡಿ ಅಡ್ಡ ಹಾಕಿ ಬಂದಿದ್ದೀರಾ? ಅವ್ನು ಕೂತ್ಕೊಂಡಿದ್ದಾನೆ ಇವಾಗ ಅಲ್ಲಿ ಚಿಳ್ಳೂರಿ ಟರ್ನಲ್ಲಿ. ಚಿಳ್ಳೂರಿ ಟರ್ನಲ್ಲಿ ನೀವೇ ತಾನೇ ಪಾಸ್ ಆಗಿದ್ದು ಇವಾಗ? ಇಲ್ಲ, ಫೋಟೋ ತಗೊಂಡಿದ್ದಾರೆ ಅವ್ರು ಆಟೋದು ನಿಮ್ಮದು. ಇಲ್ಲ, ಬೈಕರು ಫೋಟೋ ತಗೊಬಂದು ವಾಪಸ್ ಕೊಟ್ಟಿದ್ದಾರೆ. ಇಲ್ಲ ಆಟೋದು ಅದು ನಿಮಗೆ ವಾಟ್ಸಪ್ ನಂಬರ್ ಇದೆಯಾ ಇದು? ಆ ವಾಟ್ಸಪ್ ನಂಬರ್ಗೆ ನಾನು ಫೋಟೋ ಕಳಿಸ್ತೀನಿ ನೋಡಿ. ಟೊಮೊಟೊ ಲಾರಿ ಹೆಂಗ್ ಬಿದ್ದಿದೆ ಗೊತ್ತಾ ಅದು? ನಿಮಗೆ ಡಿ ಎಲ್ ಇಲ್ಲಿ ಇದು ಇಲ್ಲಿ ಮಡಿಕೇರಿದ ನಿಮ್ಮದು ಡಿ ಎಲ್? ನಿಮ್ಮದು ಗಾಡಿ ನಂಬರ್ ಇದೆ ಇದರಲ್ಲಿ, ಇದೇ ಫೋನ್ ನಂಬರ್ ಲಿಂಕ್ ಆಗಿದೆ ಅಲ್ಲ? ಹೌದು, ಕಂಪ್ಲೇಂಟ್ ಆಗ್ತದೆ. ಇಲ್ಲ ಕಂಪ್ಲೇಂಟ್ ಆಗ್ತದೆ. ಅವರು ಫೋಟೋ ಕೊಟ್ಟಿದ್ದಾರೆ ವಿತ್ ಪ್ರೂಫು. ಅದು ಕೊಡ್ತಾರೆ ಇವಾಗ ನಿಮಗೆ. ಸರಿ ಆಯಿತು, ನೀವು ಬನ್ನಿ, ಇದು ಕಲೆಕ್ಟ್ ಮಾಡ್ಕೊಂಡೋಗಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಹೋಲ್ಡ್ ಮಾಡ್ತಾರೆ. ನಿಮ್ಮದು ಫೈನ್ ಬೀಳೋಕ್ಕೂ ಮುಂಚೆ ಹೋಗಿ ಇದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಬಿಡಿ ನೀವೇ. ನಡಿ. ಹಲೋ, ಕಟ್ ಮಾಡ್ದಕ್ಕನೋ. ಸೊ ರಾಫ್ಟಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದ್ವಿ ಇವಾಗ. ನಾವು ಉಳ್ಕೊಂಡಿರೋ ಜಾಗ ಕೂರ್ಗ್ 4 Seas ಪ್ಯಾರಡೈಸ್ ಅಂತ. ಇವಾಗ ಬಂದ್ವಿ, ಚೆನ್ನಾಗಿದೆ ಜಾಗ. ಬಟ್ ಅದೇ ನಾಳೆ ತೋರಿಸ್ತೀನಿ ನಿಮಗೆ. ಫುಲ್ ಕತ್ಲೆ ಆಗಿದೆ, ಆಮೇಲೆ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ಕಂಟಿನ್ಯೂಸ್ ನಿಂತೇ ಇಲ್ಲ, ದಾರಿಲಿ ಬರುವಾಗಲೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಆಮೇಲೆ ಫಾಗು ಅಷ್ಟೇ, ಏನು ಕಾಣಿಸ್ತಾನೆ ಇರಲಿಲ್ಲ. ಅಂತೂ ಚೆನ್ನಾಗಿತ್ತು, ಒಳ್ಳೆ ವೆದರ್ ಚೆನ್ನಾಗಿದೆ. ಫುಲ್ ಚಳಿ ಇದೆ, ಕಾಲೆಲ್ಲ ಕೆಳಗಿಡೋಕ್ಕಾಗ್ತಿಲ್ಲ, ಅಷ್ಟು ತಣ್ಣಗಿದೆ. ಮಳೆ ಬರ್ತಿರ್ಬೋದು, ಸೌಂಡ್ ಅಷ್ಟು ಬರ್ತಿಲ್ವೇನೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬಂದ್ವಿ ಇವಾಗ ರಾಫ್ಟಿಂಗ್ ಮುಗಿಸ್ಕೊಂಡು. ಆನ್ ದ ವೇ ಬರ್ತಾ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು ರಾಫ್ಟಿಂಗ್ ಮಾತ್ರ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಸಾಕಾಗಿದೆ ಮಾತ್ರ. ಬರ್ತಾ ನೋಡಿರ್ತೀರ ರೂಟ್ನ ಹೆಂಗಿತ್ತು ಅಂತ. ಇದು ನಮ್ಮದು ಸ್ಟೇಗೆ ಬರೋ ಇದು ತುಂಬ ಚೆನ್ನಾಗಿದೆ. ಸ್ಟೇನೂ ಅಷ್ಟೇ. ಬೆಳಗ್ಗೆ ತುಂಬ ಕತ್ಲೆ ಆಗೋಗಿದೆ, ಸೊ ಬೆಳಗ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಏನಿಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಲೈಟ್ ಇಲ್ಲ, ಸೊ ಕತ್ಲೆ ಆಗೋಗಿದೆ. ಇವಾಗ ಹೋಗೋಕ್ಕಾಗಲ್ಲ, ಮಳೆನೂ ಬರ್ತಿದೆ. ಸೊ ಕ್ಯಾನ್ಸಲ್ ಮಾಡ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕ್ಯಾಂಪ್ ಫೈರ್ ಕೇಳಿದ್ದೀವಿ, ನೋಡೋಣ. ಕ್ಯಾಂಪ್ ಫೈರ್ ಕೊಟ್ಟರೆ ಮಾಡಬೇಕು, ಇಲ್ಲಾಂದರೆ ಮಾಮೂಲಿ ಮತ್ತೆ ಊಟ ಮಾಡಿಕೊಂಡು ರಾಫ್ಟಿಂಗ್ ಆಡ್ಕೊಂಡು ಫುಲ್ ಸುಸ್ತಾಗೋಗಿದೆ. ಸೊ ಇವಾಗ ಊಟ ಮಾಡಿ 9 ಗಂಟೆ ಹಂಗೆ ಮಲ್ಕೊಂಬಿಟ್ರೆ ಬೆಳಗ್ಗೆಗೆ ಸರಿ ಹೋಗ್ತೀವಿ ಅಷ್ಟೇ. ಸೊ ಏನಾದ್ರು ಕ್ಯಾಂಪ್ ಫೈರ್ ಆದರೆ ನಾನು ಮತ್ತೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆ 8 ಗಂಟೆ 8:15 ಆಗ್ತಿದೆ ಇವಾಗ. ಒಳ್ಳೆ ನಿದ್ದೆ ಬಂತು ಬೆಳಗ್ಗೆ. ರಾತ್ರಿ ಎಷ್ಟು ಒಂದು 12 o'clock ಹಂಗೆ ಮಲ್ಕೊಂಡ್ವಿ. ರಾತ್ರಿ ಊನೋ ಕಾರ್ಡ್ಸು, ಆಮೇಲೆ ಏನೋ ಇನ್ನೊಂದು ಯಾವುದೋ ಕಾರ್ಡ್ಸ್ ತಂದಿದ್ದ, ಅದನ್ನು ಆಡಿಕೊಂಡು ಆಲ್ಮೋಸ್ಟ್ 12 ಆಗಿತ್ತು ಮಲ್ಕೊಂಡಾಗ. ಆವಾಗ ಮಲ್ಕೊಂಡಿದ್ದಕ್ಕೆ ಇವಾಗ 8 ಗಂಟೆಗೆ ಎಚ್ಚರ. ಏನೂ ಗೊತ್ತಿಲ್ಲ, ಅಷ್ಟು ನೆನ್ನೆ ಅಲ್ಲಿ ರಾಫ್ಟಿಂಗಲ್ಲೆಲ್ಲ ಸುಸ್ತಾಗಿ ಕೈ ಕಾಲೆಲ್ಲ ನೋವು ಬಂದು ಇವಾಗ ಎಚ್ಚರ ಆಯಿತು. ಫುಲ್ ಸುಸ್ತಾಗಿ ಒಳ್ಳೆ ನಿದ್ದೆ ಬಂತು ಮಾತ್ರ. ಪ್ಲೇಸು ಸಗದಾಗಿದೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ. ಮಳೆ ಅಂತೂ ನಿಂತೇ ಇಲ್ಲ, ಕಂಟಿನ್ಯೂಸ್ ಮಳೆ ಬರ್ತಾಯಿದೆ. ಚಳಿನೂ ಅಷ್ಟೇ. ಇವಾಗ ಎಷ್ಟು 16 degrees ಇದೆ ಇವಾಗ, ಅಷ್ಟು ಚಳಿ ಇದೆ.
ಸೊ ಇವತ್ತಿನ ಪ್ಲ್ಯಾನ್ ಏನಿಲ್ಲ, ಸದ್ಯಕ್ಕೆ ತಿಂಡಿ ತಿಂದ್ಕೊಂಡು ವಾಪಸ್ ರೂಮಿಗೆ ಬಂದು ಚಿಲ್ ಮಾಡೋದು. ಮಳೆಗೆ ಪೂಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ನೋಡಿದ್ರೆ ಮಳೆ ಬರ್ತಾಯಿದೆ. ಸದ್ಯಕ್ಕೆ ಜಸ್ಟ್ ಇಲ್ಲೇ ಫ್ರೀ ಬ್ರೇಕ್ಫಾಸ್ಟ್ ಇದೆ, ಸೊ ಸದ್ಯಕ್ಕೆ ಇಲ್ಲೇ ತಿಂದ್ಕೊಂಡು ಆಮೇಲೆ ಇಲ್ಲೇ ಒಂದು ಹಲೇರಿ ವಾಟರ್ಫಾಲ್ಸ್ ಅಂತಿದೆ, ಆಮೇಲೆ ಯಾವುದೋ ರಿವರ್ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ತಿಂಡಿ ಏನಿರುತ್ತೆ ನೋಡೋಣ. ಹಾಯ್ ಫ್ರೆಂಡ್ಸ್, ಮ್ಯಾವ್ 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 ಅಲ್ಲ ಬೌ ಬೌ. ಹಾಯ್ ಅಂತ್ಯ, ಹಲೋ, ಏನು ಹೆಸರು ಕೇಳು? ಬೌ ಬೌ ಕೊಡತ್ತಾ? ನೋಡು, ಟ್ರೈ ಮಾಡು. ಕೆಳಗೆ ಇನ್ನೂ ಕೆಳಗಿಟ್ಕೋ. ಇಲ್ಲ ಇಲ್ಲ ಇಲ್ಲ, ಕೊಡಲ್ಲ ಕೊಡಲ್ಲ. ಬನ್ನಿ ಫ್ರೆಂಡ್ಸ್, ತಿಂಡಿತೀನಿ ನಾನು. ಏನಿದೆ? ಓಹೋ, ಪುಳಿಯೋಗರೆ, ಇಡ್ಲಿ, ಉಪ್ಪಿಟ್ಟು, ಸಾಂಬಾರು, ಚಟ್ನಿ ಅನಿಸುತ್ತೆ. ಚಟ್ನಿ, ಬ್ರೆಡ್ ಟೋಸ್ಟ್ ತಿನ್ನೋ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಚೆನ್ನಾಗಿದೆ? ಇಡ್ಲಿ ಚೆನ್ನಾಗಿದೆಯಾ? ಏನು ಒಳ್ಳೆ ಅವನು, ಏನೂ ಗೊತ್ತೇ ಇಲ್ಲ ಪಾಪ ಮಗು, ಹಂಗಾಡ್ತೇನೆ. ನಿನ್ನೆ ಎಲ್ಲ ಡಬಲ್ ಮೀನಿಂಗ್ ಬಸ್ಸಿ ಆಗಿದ್ದ. ನೋಡಿ ಫ್ರೆಂಡ್ಸ್, ಇಡ್ಲಿ, ಉಪ್ಪಿಟ್ಟು, ಸಾಂಬಾರು, ಚಟ್ನಿ ಹೆಂಗಿದೆ ನೋಡೋಣ. ಸಾಂಬಾರು ಒಪ್ಪಿ, ಚಟ್ನಿ ಜೀಜಿ. ಹೌದಾ? ನೋಡೋಣ, ಬಿಸಿದೆ ಗುರು. ಓಕೆ, ಬರಲ್ಲ ಪರವಾಗಿಲ್ಲ. ಚೆನ್ನಾಗಿ ಬಿದ್ದರೆ ಅದಕ್ಕೆ ನಾನು ಗಾನು, ಟ್ರೋನು ಗಾನು. ಡ್ರೋನ್ ಕೇಸಲ್ಲಿ ಆದರೂ ರಿಪ್ಲೇಸ್ ಮಾಡಿದ ಬ್ಲೇಡ್ನ. ಸ್ವಿಮ್ಮಿಂಗ್ ಪೂಲ್ ನೋಡಿ ಫ್ರೆಂಡ್ಸ್. ಹಾಂ, ಮಾಡಿದೆ, ಚೇಂಜ್ ಮಾಡಿದೆ. ಓಹೋ, ಸಮುದ್ರ. ಓಹೋ ಹೋ ಹೋ, ವಂಡರ್ಫುಲ್ ಆಗಿದೆ ಸ್ವಿಮ್ಮಿಂಗ್ ಪೂಲ್ ಗೇಮ್ ಪ್ಲೇ. ಈ ಮಧ್ಯದಲ್ಲಿ ಒಬ್ಬ ಸ್ವಿಮ್ಮಿಂಗ್ ಪೂಲ್ ಬರ್ದಲ್ಲೇ ಮೂವಿ ನೋಡ್ಕೊಂಡು ಕೂತಿದ್ದಾನೆ. ಏನು ಮಾಡೋಣ? ಹ್ಞೂ ಆಯಿತು, ಕ್ಯಾಚ್ ಹಿಡಿಯೋಕೆ ರೆಡಿ ಇದ್ದಾನೆ. ತಡಿ ಹಾಂ, ಓಕೆ. ಅದನ್ನೇ ಹಿಡಿಯೋಕ್ಕಾಗಲಿಲ್ಲ. ಸರಿ ಸರಿ, ರೆಡಿನಾ? 3, 2, 1 ಲೇ. ಓಹೋ, ಗೇಮ್ ಪ್ಲೇ ಮುಗಿಸ್ಕೊಂಡು ಈಗ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲೇ ನಮ್ಮದು ಸ್ಟೇ ಹತ್ರನೇ ಒಂದು ರಿವರ್ ಸೈಡ್ ವ್ಯೂ ಅಂತೇನೋ ಇತ್ತು ಗೂಗಲ್ ಮ್ಯಾಪ್ಸಲ್ಲಿ. ಸುಮ್ಮನೆ ಹಾಗೆ ನೋಡಿದ್ವಿ, ಸಿಕ್ತು. ಸೊ ಹಾಗೆ ಏನಿದೆ ನೋಡೋಣ ಅಂತ ಬಂದ್ವಿ. ಸಗದಾಗಿದೆ ವ್ಯೂ ಮಾತ್ರ, ತೋರಿಸ್ತೀವಿ.
ನೀರಿಗೆ ಇಳಿಬೋದು ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ನೀರು ಜಾಸ್ತಿ ಇದೆ. ಇದರಲ್ಲಿ ಫೋಟೋದಲ್ಲೆಲ್ಲ ನೋಡಿದಾಗ ಅದು ಒಂಥರ ಸ್ಟೋನ್ ಪಾತ್ ಇತ್ತು. ಸೊ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು ಅಂತೆಲ್ಲ ಅಂದ್ಕೊಂಡು ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ನೀರಿದೆ, ಫ್ಲೋ ಜಾಸ್ತಿ ಇದೆ. ಯಾಕೆ ಸುಮ್ಮನೆ ರಿಸ್ಕು ಅಂತ ಮಾಡ್ತಿಲ್ಲ. ಇವಾಗ ನೆಕ್ಸ್ಟು ಇಲ್ಲಿಂದ ಹೊರಟು ಇದಕ್ಕೆ ಏನದು ರಾಜ ಸೀಟ್ಗೆ ಹೋಗಿ ಆಮೇಲೆ ಅಲ್ಲೇ ಊಟ ಮಾಡಿಕೊಂಡು ಅಬ್ಬೆ ಫಾಲ್ಸ್ಗೆಲ್ಲ ಹೋಗಲ್ಲ, ಇನ್ನೊಂದು ಹಲೇರಿ ಫಾಲ್ಸ್ ಅಂತೇನೋ ಇದೆ, ಅಂದರೆ ಜಾಸ್ತಿ ಜನ ಹೋಗದೇ ಇರೋ ಜಾಗಕ್ಕೆ ಹೋಗೋಣ ಅಂತ. ಸೊ ಅಲ್ಲಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ವಾಪಸ್ ನಮ್ಮ ಸ್ಟೇಗೆ ಹೋಗಿ ಉಳ್ಕೊಳ್ತೀವಿ ಅಷ್ಟೇ. ಸಿಗೋಣ ನೆಕ್ಸ್ಟ್ ಸ್ಟಾಪಲ್ಲಿ. ಇವಾಗ ಹಲೇರಿ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಸೌಂಡ್ ಹೆಂಗೆ ಬರ್ತಿದೆ ಗೊತ್ತಿಲ್ಲ ನನಗೆ, ತುಂಬ ಅಲ್ಲಿ ಫಾಲ್ಸ್ ಸೌಂಡ್ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಮುಂದೆ ಬಂದಿದ್ದೀನಿ. ಹಲೇರಿ ವಾಟರ್ ಫಾಲ್ಸ್ ಅಂತ ಇದೆ. ಇದು ಮಡಿಕೇರಿಯಿಂದ ಕುಶಾಲನಗರಕ್ಕೆ ಹೋಗೋ ರೂಟಲ್ಲಿ ಒಂದು 6 ಕಿಲೋಮೀಟರ್ಸ್ ಮುಂದೆ ಬಂದರೆ ಲೆಫ್ಟಿಗೆ ಡಿವಿಯೇಷನ್ ಇದೆ, ಅಲ್ಲಿ ಸಿಗತ್ತಿದ್ದು. ಒಂದು 6 ಕಿಲೋಮೀಟರ್ಸ್ ಆದಮೇಲೆ ಇನ್ನೊಂದು 2 ಕಿಲೋಮೀಟರ್ಸ್ ಒಳಗೆ ಬರಬೇಕು. ರೋಡ್ ತುಂಬ ಚಿಕ್ಕದಿದೆ, ಸ್ಟೀಪ್ ಇದೆ, ಫುಲ್ ಡೌನ್ ಇದೆ, ಬಟ್ ಚೆನ್ನಾಗಿದೆ ರೋಡು. ತೋರಿಸ್ತೀನಿ ನಿಮಗೆ, ಇದಕ್ಕೆ ಮುಂಚೆನೋ ಇದಾದಮೇಲೋ ಬಂದಿರುತ್ತೆ ನೋಡಿ. ಫಾಲ್ಸು ಅಷ್ಟೇ, ಇವಾಗ ತುಂಬ ಜಾಸ್ತಿ ಇದೆ ನೀರು, ಬಟ್ ಕಮ್ಮಿ ಇದ್ದರೆ ಒಳಗೆ ಅಲ್ಲಿ ಹೋಗ್ಬೋದು. ಇದು ರೋಡು ಆ ಕಡೆಯಿಂದ ಬರುತ್ತೆ, ರೋಡ್ ಬಂದು ಅದು ರೋಡು, ಇದು ಫಾಲ್ಸ್ ಅಂತ ಏನಲ್ಲ, ಒಂದು ಕಾಲುವೆ ಇರಬೇಕು, ಬಟ್ ಫಾಲ್ಸ್ ಥರ ಇದೆ. ನೀರು ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ ಆಟಾಡೋಕ್ಕೆ. ಇಲ್ಲಿಂದ ಇಳಿದು ಹೋಗಿ ಫಾಲ್ಸ್ ಈ ಕಡೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಒಳ್ಳೆ ವೆದರ್, ಓಹೋ ಸಗದಾಗಿದೆ ಮಾತ್ರ, ಫುಲ್ ಚಳಿ. ವಿಡಿಯೋ ಹೆಂಗೆ ಬರುತ್ತೆ ಫ್ರೆಂಡ್ಸ್ ಹೇಳೋ, ವಿಡಿಯೋ ಹೆಂಗೆ ಸಾರಿ ಫಾಲ್ಸ್ ನೀರು ಹೆಂಗೆ ಬರುತ್ತೆ? ಮಳೆ ಬಂದಿದೆ, ಮೇಲಿಂದ ಬರ್ತಾ ಇದೆ. ಇಲ್ಲ ಬೇರೆ ಏನೋ ಇತ್ತು, ಬೇರೆ ಥರನೂ ಇದೆಯಾ? ಹೇಳು ತಿಳ್ಕೊಳ್ಳೋಣ. ಹೇಳೋದು ನಿನಗೆ ಗೊತ್ತದು, ಹೇಳೋದನ್ನ ಗೊತ್ತು, ಹಿಂಗೆ ಗೊತ್ತಾಗ್ತಿಲ್ಲ. ಇಷ್ಟೊತ್ತಂಗ ಏನೋ ಹೇಳ್ತಾ ಇದ್ದ, ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಪಾಪ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಹೇಳ್ಕೊತಿದ್ದಾನೆ, ಬಟ್ ಅಲ್ಲ ಒಳಗಿಂದ ಅಲ್ಲೂ ಒಳ್ಳೆ ಹುಡುಗ ಫ್ರೆಂಡ್ಸ್, ಇವನು ಸರಿ ಇಲ್ಲ ಇವನು. ಆಮೇಲೆ ಅಷ್ಟೇ, ಎಲ್ಲರಿಗೂ ಗೊತ್ತು ಯಾರು ಒಳ್ಳೆ ಹುಡುಗ. ಅಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ತುಂಬ ಒಳ್ಳೆಯವನು. ಹೇಳಿವಾಗ ನಮಸ್ಕಾರ. ಅದು ಏನು ಫಾಲ್ಸ್ ಬಗ್ಗೆ ಹೇಳಿವಾಗ. ಇದು ಫಾಲ್ಸ್ ಫ್ರೆಂಡ್ಸ್, ಇದು ಮೇಲಿಂದ ಬೀಳ್ತಾ ಇದೆ. ನೀನು ಕೆಳಗಿಂದ ಬರುತ್ತಾ? ಕೆಳಗಿಂದನೂ ಬರುತ್ತೆ. ಇಲ್ಲ ಕೆಳಗಿಂದನೂ ಬರುತ್ತೆ. ಅದು ಆ ಫಾಲ್ಸ್ ಆಗ್ಲಿ ಬಿಟ್ರಲ್ಲ ಫ್ರೆಂಡ್ಸ್, ಫಾಲ್ಸ್ ಹೋಗಿಲ್ಲ. ಸೊ ನಮ್ಮ ಟ್ರಿಪ್ ಇಲ್ಲಿಗೆ ಮುಗೀತು. ಸೊ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಮಡಿಕೇರಿಯಿಂದ ಹೊರಟು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಇಬ್ಬರನ್ನ ಮೈಸೂರಲ್ಲಿ ಡ್ರಾಪ್ ಮಾಡಿ ನಾನು ಇವನು ಇಬ್ಬರು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಅಷ್ಟೇ, ಟ್ರಿಪ್ ಎಲ್ಲ ಮುಗೀತು. ಐ ಹೋಪ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕಂಟೆಂಟ್ ಎಲ್ಲ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಏನಾದ್ರು ಮಾಡೋ ಥರ ಪ್ಲ್ಯಾನ್ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ ನೆಕ್ಸ್ಟ್ ವೀಡಿಯೋಸ್ ಅಂತ. ಸೊ ಅಂಟಿಲ್ ದೆನ್, ವೇಟ್, ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಇದ್ದಾರೆ, ತೋರಿಸಿ ಫ್ರೆಂಡ್ಸ್. ಕ್ಯಾಟೇಶ್ ಖಾನ್, ಕ್ಯಾಟೇಶ್ ಬಸ್ಯ, ಅವರು ನಮ್ಮ ಜೊತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಷ್ಟೇ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್ ಬಾಯ್.